ದೇಶ ಅಂತ ಹೇಳಿದ್ರೆ ಇಲ್ಲಿರುವಂತ ಪ್ರತಿಯೊಬ್ಬ ಜನರು. ಹಾಗಾದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂತು ಅಂತ ಹೇಳಿ 1947ರಲ್ಲಿ ಸ್ವತಂತ್ರ ಬಂತು ಅಂತ ಯಾವ ಆಧಾರದಲ್ಲಿ ಹೇಳ್ತೀವಿ ನಾವು? ಹಾಗಾಗಿ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ನಮಗೆ ನಾವೇ ಅರ್ಪಿಸಿಕೊಂಡ ನಂತರ ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿತು. ಆದರೂ ಕೂಡ ಸಂವಿಧಾನ ಸಿಕ್ಕಿ ಇಷ್ಟೊಂದು ವರ್ಷಗಳಾದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂವಿಧಾನದ ಮೇಲೆ ದಾಳಿ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮಂತ ಧ್ವನಿ ಇಲ್ಲದೆ ಇರುವಂತ ಸಣ್ಣ ಸಣ್ಣ ಸಮುದಾಯಗಳೇನಿದಾವೋ ಆ ಎಲ್ಲಾ ಸಮುದಾಯಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳಾಗ್ತಾ ಇದೆ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಧ್ವನಿ ಇಲ್ದವರು ಮತ್ತೆ ಒಂದ್ ರೀತಿ ಅಂಗವಿಕಲರ ರೀತಿಯಲ್ಲಿ ನಾವು ನಮ್ಮ ಶಕ್ತಿಯನ್ನ ಕಳ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಸಾಮಾಜಿಕ ನ್ಯಾಯದಿಂದ ದೂರ ಉಳಿದಿದ್ವೋ ಅವ್ರೆಲ್ರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ದೊರಕಿಸಿಕೊಡ್ಬೇಕು. ನಾನು ಅವ್ರಿಗೆಲ್ಲರೂ ಸಾಮಾಜಿಕ ಒಂದು ಸ್ಥಿರತೆಯನ್ನ ಕಾಪಾಡಬೇಕು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವ್ರನ್ನ ಬಲಪಡಿಸಬೇಕು. ಆಗ ಮಾತ್ರ ಈ ದೇಶದಲ್ಲಿ ಸಮಾನತೆ ಮೂಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ಸಂವಿಧಾನದಲ್ಲಿ ಮೀಸಲಾತಿಯನ್ನ ಕಲ್ಪಿಸಿದ್ರು. ಆದ್ರೆ ಮೀಸಲಾತಿ ಸಿಕ್ಕ ನಂತರ ನಾವೆಲ್ಲರೂ ಕೂಡ ಆ ಮೀಸಲಾತಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದೀವಾ? ಅಥವಾ ಆ ಮೀಸಲಾತಿ ಯಾರಿಗೆ ತಲುಪಬೇಕೋ ಎಲ್ರಿಗೂ ಸರಿ ಸಮಾನವಾಗಿ ತಲುಪ್ತಾ ಇದೆಯಾ? ಇದನ್ನು ಕೂಡ ನಾವು ಸೋಕಾಲ್ಡ್ ಎಜುಕೇಟೆಡ್ ಆದವರು ನಾವು ಇದನ್ನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಅಂತ ಹೇಳಿ ಮೀಸಲಾತಿ ಅಂದ ತಕ್ಷಣ ಇಲ್ಲಿ ಈ ಒಂದೊಂದು ಫೋಬಿಯಾ ಇದೆ. ಮೀಸಲಾತಿ ಅಂದ ತಕ್ಷಣ ಕೇವಲ SC/ST ಗಳಿಗೆ ಮಾತ್ರ ಮೀಸಲಾತಿ ಇದೆ, ಬೇರೆ ಯಾರಿಗೂ ಇಲ್ಲ ಅಂತ. ಈ ದೇಶದಲ್ಲಿರುವಂತ ಪ್ರತಿಯೊಂದು ಸಮುದಾಯಕ್ಕೂ ಮೀಸಲಾತಿ ಇದೆ ಅನ್ನೋದನ್ನ ನಾವು ಎಜುಕೇಟೆಡ್ ಆದವರು ಅರ್ಥ ಮಾಡಿಸ್ಕೋಬೇಕು. ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಸಮುದಾಯಕ್ಕೂ ಮೀಸಲಾತಿ ಇದೆ. ಇಲ್ಲಿರುವಂತ ಟೋಟಲ್ 100% ಅಲ್ಲಿ 50% ಮೀಸಲಾತಿ ಇದೆ. ಯಾರಿಗೆ 50% ಮೀಸಲಾತಿ ಉಳಿದೆ ಎಲ್ಲ OBC SC/ST ಗಳಿಗಿದ್ರು ಕೂಡ ಇನ್ನು 50% ರಿಸರ್ವೇಶನ್ ಏನಿದೆಯೋ ಅದು ಎಲ್ಲಿ ಆ ಕೋರ್ಟ್ ನಲ್ಲಿ ಯಾರಿದ್ದಾರೆ? ಜನರಲ್ ಅಲ್ಲಿ ಬ್ರಾಹ್ಮಣರಿಗೆ ಅಥವಾ ಉನ್ನತ ಜಾತಿಯವರಿಗೆ ಮೀಸಲಾತಿ ಇಲ್ಲ, SC/ST OBC ಗಳಿಗೆ ಮಾತ್ರ ಮೀಸಲಾತಿ ಇದೆ ಅಂತ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ 50% ರಿಸರ್ವೇಶನ್ ಕೊಟ್ಟು ಇನ್ನು ಉಳಿದ 50% ಇದೆಯಲ್ಲ ಜನರಲ್ ಮೆರಿಟ್ ಅಲ್ಲ, ಅದ್ರಲ್ಲಿ ಯಾರು ಬೇಕಾದ್ರೂ ಕಾಂಪೀಟ್ ಮಾಡಬಹುದು. ಅದ್ ನೀವು ಅವಾಗ ಅದರಲ್ಲಿ ಇನ್ನು ಉಳಿದಂತ ಯಾರನ್ನ ನಾವು ಅಪ್ಪರ್ ಕ್ಯಾಸ್ಟ್ ಅಂತ ಹೇಳ್ತೀವೋ, ಜನರಲ್ನವ್ರು ಅಂತ ಹೇಳ್ತೀವೋ, ಅವರು ಆ 50% ಅಲ್ಲಿ ಮೋರ್ ದೆನ್ 90% ಅವರೇ ಅದರಲ್ಲಿ ಆಕ್ಯುಪೈ ಮಾಡ್ಕೊಳ್ತಾರೆ. ಆಗ ಒಬ್ಬ SC/ಗೆ 15% ರಿಸರ್ವೇಶನ್, ST/ಗೆ 3% ರಿಸರ್ವೇಶನ್, OBC/ಗೆ 27% ರಿಸರ್ವೇಶನ್ ಏನಿದೆ, ಈ ರಿಸರ್ವೇಶನ್ ಗಿಂತ ಜಾಸ್ತಿ ರಿಸರ್ವೇಶನ್ ಅವರಿಗೆ ಆ ಕೋರ್ಟ್ ನಲ್ಲಿ ಸಿಗ್ತಾ ಇದೆ. ಅದ್ಯಾರಿಗೂ ನಮಗೆ ಅರ್ಥ ಆಗದೇನೆ ನಾವು ರಿಸರ್ವೇಶನ್ ಅಂದ್ರೆ ಬರೀ SC/ST OBC ಗಳಿಗೆ ಮಾತ್ರ, ಇನ್ನು ಮೇಲ್ಜಾತಿಗಳಿಗೆ ರಿಸರ್ವೇಶನ್ ಇಲ್ಲ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ದದ್ದಕ್ಕೆ ಇನ್ನು EWS ಅನ್ನೋದ್ರ ಮೂಲಕ, ಎಕನಾಮಿಕ್ ವೀಕರ್ ಸೆಕ್ಷನ್ ಮೂಲಕ ಇನ್ನೂ 10% ರಿಸರ್ವೇಶನ್ ನ ಮೇಲ್ಜಾತಿಗಳಿಗೆ ಕೊಟ್ಟರು. ಸೊ ಈ EWS ಮೂಲಕ ರಿಸರ್ವೇಶನ್ ಕೊಟ್ಟಾಗ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಧ್ವನಿ ಹೇಳುತ್ತೆ. ಅದನ್ನ ಖಂಡಿಸ್ತಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ 50% ರಿಸರ್ವೇಶನ್ ದಾಟಬಾರ್ದು ಅಂತ. ಆಮೇಲೆ ಅದಕ್ಕಿಂತ ಹಿಂದೆ ಬೇರೆ ಬೇರೆ ರೀತಿಯ ಹೋರಾಟಗಳು ಎಷ್ಟೋ ಆ ವಿಚಾರವಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಬೀದಿಯಲ್ಲಿ ಹೋರಾಟ ಮಾಡಿದ್ದಾರೆ. ಆಮೇಲೆ ಅದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ, ಆಮೇಲೆ 1950ರಲ್ಲಿ ಸ್ವಾತಂತ್ರ್ಯ ಸಂವಿಧಾನ ಅಂಗೀಕಾರ ಆದ ನಂತರ ನಮಗೆ ಅವಾಗ ಕೊಟ್ಟಂತ ಮೀಸಲಾತಿಗೂ ಮತ್ತೆ ಈಗ ಸಿಗ್ತಿರುವಂತ ಮೀಸಲಾತಿಗೂ ತುಂಬಾ ಸಾಮ್ಯತೆ ಇದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಹೋರಾಟಗಳು ನಡೆದಿದೆ. ಅಷ್ಟೊಂದು ಹೋರಾಟ, ಅಷ್ಟೊಂದು ಬೀದಿ ಹೋರಾಟ, ಬಿಸಿಲಲ್ಲಿ ಮಳೆಯಲ್ಲಿ ಗಾಳಿ ನೋಡ್ದೇನೆ ಅಷ್ಟೊಂದು ಹೋರಾಟ ನಡೆದ್ರೂ ಕೂಡ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ರಿಸರ್ವೇಶನ್ ಅನ್ನ ಹೈಕ್ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇತ್ತು 50% ಮೀರಬಾರ್ದು ಅಂತ ಹೇಳಿ. ಹಾಗಿದ್ದಾಗ EWS ಮೂಲಕ 10% ಅನ್ನ ಆ 50% ಹೇಗೆ ಮೀರಿಸಿದ್ರಿ, 10% ಹೇಗೆ ಸೇರಿಸಿದ್ರಿ ಅಂತ ಹೇಳಿ ಈ ದೇಶದಲ್ಲಿ ದೊಡ್ಡ ಒಂದು ಅಭಿಯಾನ ಶುರುವಾಗುತ್ತೆ, ದೊಡ್ಡ ಮಟ್ಟದ ಹೋರಾಟ ಶುರುವಾಗುತ್ತೆ. ಇದನ್ನು ಖಂಡಿಸ್ತಾರೆ ಅಂತ ಹೇಳಿ ನಾವೆಲ್ಲರೂ ಭಾವಿಸ್ಕೊಂಡಿದ್ವಿ. ಆದ್ರೆ ಆ ರೀತಿ ಯಾವುದೇ ಘಟನೆಗಳು ಕೂಡ ನಡೆಯಲಿಲ್ಲ. ಯಾಕಂದ್ರೆ ನಾವೆಲ್ಲರೂ ಏನ್ ಅನ್ಕೊಳ್ತೀವಿ ಅಂತ ಹೇಳಿದ್ರೆ 10% ರಿಸರ್ವೇಶನ್ ಏನ್ ಕೊಟ್ಟಿದಾರೋ ಆ 10% ಅವ್ರಿಗೆ ಕೊಟ್ರೆ ನಮ್ಗೇನ್ ಸಮಸ್ಯೆ, ನಮ್ದು ಹೆಂಗೋ 15% ಇದೆಯಲ್ಲ ಅಂತ ಹೇಳಿ ನಾವು ಹಾಗೆ ಆಲೋಚನೆ ಮಾಡ್ತೀವಿ. ನೀವು ಒಂದು ಎಕ್ಸಾಂಪಲ್, ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. 100 ಜನ ತಹಶೀಲ್ದಾರ್ನ KPSC ಮೂಲಕ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಆ 100 ಜನ ತಹಶೀಲ್ದಾರ್ನಲ್ಲಿ 15 ನಮ್ಗೆ SC/ಗೆ ಮೀಸಲಾತಿ ಇದೆ, ಹಾಗಾಗಿ 15 ಜನ ಕಂಪಲ್ಸರಿ ಆಗ್ತಾರೆ. ST/ನಲ್ಲಿ 3% ಇದೆ, ಹಾಗಾಗಿ SC/ನಲ್ಲಿ 3 ಜನ ಕಂಪಲ್ಸರಿ ಆಗ್ತಾರೆ. OBC/ನಲ್ಲಿ 27% ಇದೆ, ಹಾಗಾಗಿ 27 ಜನ ಕಂಪಲ್ಸರಿ ಆಗ್ತಾರೆ ಅಂತ ಅನ್ಕೊಳ್ಳಿ. ಇನ್ನು 50 ಇದೆಯಲ್ಲ, 50 ಪೋಸ್ಟ್ಗಳು. ಆ 50 ಪೋಸ್ಟ್ ನಲ್ಲಿ ಜನರಲ್ ಮೆರಿಟ್ ನಲ್ಲಿ ಯಾರು ಬೇಕಾದ್ರೂ ಅದನ್ನ ಅಕ್ಯುಪೈ ಮಾಡ್ಕೋಬಹುದು. ಆದ್ರೆ SC/ST
ನಲ್ಲಿ ಏನಿದೆಯೋ ಈ ನಮ್ಮ ಸ್ಟೂಡೆಂಟ್ಗಳು ಈ ರೀತಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ಯಾವುದೋ ಹಳ್ಳಿಗಳಲ್ಲಿ ಓದ್ಕೊಂಡು ಅಥವಾ ಅವ್ರಿಗೆ ಬೇರೆ ಯಾವುದೇ ರೀತಿ ಕೋಚಿಂಗ್ಗಳು ಇಲ್ದೇನೆ ಅವರು ಓದ್ಬಿಟ್ಟು ಸ್ವಂತ ಒಂದು ಮನೆಯಲ್ಲೇ ಇದ್ದು ಓದ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗ್ತಿರ್ತಾರೆ. ಅಂತ ಸ್ಟೂಡೆಂಟ್ಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ, ಕ್ರೈಸ್ಟ್ ಕಾಲೇಜ್ನಲ್ಲಿ ಅಥವಾ ಬೋಸ್ಟನ್ ಸ್ಕೂಲ್ನಲ್ಲಿ ಓದ್ತಿರುವಂಥ ಸ್ಟೂಡೆಂಟ್ಗಳ ಜೊತೆಗೆ ಈ ಸಿಟಿನಲ್ಲಿ ಓದಿರುವಂಥ ಸ್ಟೂಡೆಂಟ್ಗಳ ಜೊತೆಗೆ ಒಳ್ಳೆ ಇಂಗ್ಲೀಷನ್ನು ಮತ್ತೆ ಒಳ್ಳೆ ಜನರಲ್ ನಾಲೆಡ್ಜ್ನ ಹೊಂದಿರುವಂಥ ಸ್ಟೂಡೆಂಟ್ಗಳ ಜೊತೆಗೆ ತಂದೆ ತಾಯಿ ಅಧಿಕಾರಿಗಳಾಗಿರುವಂಥ ಅಂಥ ಸ್ಟೂಡೆಂಟ್ಗಳೊಟ್ಟಿಗೆ ನಮ್ಮಂಥ ಹುಡುಗರು ಅವರೊಟ್ಟಿಗೆ ಕಾಂಪಿಟೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಜನರಲ್ ಮೆರಿಟ್ನಲ್ಲಿ ಇನ್ನು ಉಳಿದಂಥ 50 ತಹಶೀಲ್ದಾರಲ್ಲಿ ನಮ್ಮವ್ರು 10 ಕೂಡ ಆಗೋದಿಲ್ಲ. ಇನ್ನು ಉಳಿದಂತ 40 ಎಲ್ಲ ಅಪ್ಪರ್ ಕ್ಯಾಸ್ಟ್ನವರೇ ಆಗ್ತಾರೆ. ಅಂದ್ರೆ ಇಲ್ಲಿ SCಗೆ ರಿಸರ್ವೇಶನ್ ಕೊಟ್ಟರು ಕೂಡ 15 ಇಲ್ಲಿ ತಹಶೀಲ್ದಾರು, ಅದರ ಜೊತೆ 1-2 ಜನರಲ್ ಮೆರಿಟ್ ನಲ್ಲಿ ಪಡಿಬಹುದು. ಅಂದ್ರೆ 17. ಈ ದೇಶದಲ್ಲಿ ನಾವು ಎಷ್ಟು % ಜನಸಂಖ್ಯೆ ಇದೀವಿ? ಸುಮಾರು 30-35% ಜಾಸ್ತಿ ಇದೀವಿ. ಅನ್ಡಿವೈಡೆಡ್ ಪಾಪ್ಯುಲೇಷನ್ SCದು ಈ ದೇಶದಲ್ಲಿ 1.25 ಕೋಟಿ ಇದೆ. ಅಷ್ಟೊಂದು ಜನಸಂಖ್ಯೆ ಇರುವಂತ ನಾವುಗಳು 15 ಮೀಸಲಾತಿಯಿಂದ ಸಿಕ್ಕಿದ್ದು, ಮತ್ತೆ ಇನ್ನೊಂದು 2 ಬೇರೆ ಜನರಲ್ ಮೆರಿಟ್ ನಲ್ಲಿ ಸಿಕ್ಕಿದ್ದು. ಅದು ನಮ್ಮಲ್ಲಿ 1,000ದಲ್ಲಿ ಒಬ್ರು ಕೂಡ ಇರಲ್ಲ ಆ ರೀತಿ ಜನರಲ್ ಮೆರಿಟ್ ನಲ್ಲಿ ತಗೊಳ್ಳೋರು. ಸೊ ಹೀಗಿದ್ದಾಗ ಜನರಲ್ ಮೆರಿಟ್ ನಲ್ಲಿ ಯಾರು ಅಪ್ಪರ್ ಕ್ಯಾಸ್ಟ್ ಅವ್ರಿಗೆ ರಿಸರ್ವೇಶನ್ ಇಲ್ಲ ಅಂತೀವೋ ಅವ್ರಿಗೂ ಕೂಡ ಇಂಡೈರೆಕ್ಟ್ಲಿ ರಿಸರ್ವೇಶನ್ ಸಿಗ್ತಾ ಇದೆ, ನಮ್ಗಳಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವುಗಳು ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. UPSC ನಲ್ಲಿ ನೋಡಿ, UPSC ನಲ್ಲಿ ಮೊನ್ನೆ ರಿಸಲ್ಟ್ ಏನು ಬಂತು, IAS ಎಕ್ಸಾಮ್ ನಡೆಯುತ್ತಲ್ಲ, ಅದ್ರ ರಿಸರ್ವೇಶನ್ ಬಂದಾಗ ಅದರಲ್ಲಿ EWS ಕೋಟಾ ಮೂಲಕ ಈ ಮೊನ್ನೆ 10% ರಿಸರ್ವೇಶನ್ ಕೊಟ್ಟರು. ಆ EWS ಮೂಲಕ 87 ಪೋಸ್ಟ್ ಅವರಿಗೆ IAS ಸಿಕ್ಕಿದೆ. OBC ಅವರಿಗೆ 77 ಪೋಸ್ಟ್ ಸಿಕ್ಕಿದೆ. ಅಂದ್ರೆ OBCಗಿಂತ ಅತಿ ಕಡಿಮೆ ಕಟ್ ಆಫ್ ಅವ್ರದ್ದು ನಿಂತಿದ್ದು EWS ನಲ್ಲಿ. ಇಷ್ಟು ದಿನ ನಾವು ಯಾರನ್ನ ಅಪ್ಪರ್ ಕ್ಯಾಸ್ಟ್ ಅವ್ರಿಗೆ ರಿಸರ್ವೇಶನ್ ಇಲ್ಲ ಅಂತಿದ್ವೋ ಅವರು OBCಗಿಂತ ಕಡಿಮೆ ಕಟ್ ಆಫ್ ನಲ್ಲಿ ನಿಂತಿದ್ದಾರೆ. SCಗೆ 77 ಕಟ್ ಆಫ್ ನಿಂತ್ರೆ ಆ EWS ಮೂಲಕ ಇರುವಂತ ಬ್ರಾಹ್ಮಣರಿಗೆ ಮತ್ತೆ ಅಪ್ಪರ್ ಕ್ಯಾಸ್ಟ್ ಅವರಿಗೆ 78. ಅದ್ರ SCಗೂ ಮತ್ತೆ ಅವರು ಮೇಲ್ವರ್ಗಕ್ಕೆ ಕೇವಲ 1% ಕಟ್ ಆಫ್ ಹೆಚ್ಚಳ ಅಷ್ಟೇ. ಹಾಗಿರುವಾಗ ಅವರು 700 ಕಾಲ್ಫಾರ್ ಮಾಡಿದ್ರೆ, UPSC ಮೂಲಕ 700 ಜನ ಪೋಸ್ಟ್ಗಳನ್ನ ಕಾಲ್ಫಾರ್ ಮಾಡಿದ್ರೆ, ರೆಕ್ರೂಟ್ಮೆಂಟ್ ಮಾಡಿದ್ರೆ, ಅದರಲ್ಲಿ SC ST OBCಗಳಿಗಿಂತ ಹೆಚ್ಚಾಗಿ ಈ ದೇಶದಲ್ಲಿ 3-4% ಜನಗಳಿರೋರು ಮಾತ್ರ ಅದನ್ನ ಸದುಪಯೋಗ ಪಡ್ಕೊಳ್ತಿದ್ದಾರೆ. ಆದ್ರೆ ನಾವು ಯಾರು ಕೂಡ ಅದರ ವಿರುದ್ಧ ಧ್ವನಿ ಎತ್ತಾ ಇಲ್ಲ. ನಿಮ್ಮಂತ ಸ್ಟೂಡೆಂಟ್ಗಳು ಇದನ್ನೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ನೀವುಗಳು ಸಂವಿಧಾನದ ಅರಿವು ಪಡ್ಕೋಬೇಕು. ನಾವು ಪ್ರಶ್ನೆ ಮಾಡೋದನ್ನ ಕಲ್ತ್ಕೋಬೇಕು. ಸಾಂವಿಧಾನಿಕವಾಗಿ ಯಾವ ರೀತಿ ದಾಳಿ ಆಗ್ತಾ ಇದೆ ಅದನ್ನ ನಾವು ಖಂಡಿಸುವಂತ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಆಮೇಲೆ ನಾವು ಸಂವಿಧಾನವನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಸಂವಿಧಾನದ ದುರುಪಯೋಗವನ್ನ ನೋಡ್ತಾ ಇದ್ದೇವೆ. ಕೆಲವರು ಹೇಳ್ತಾರೆ ನಾವು ಸಂವಿಧಾನ ಬದಲಾವಣೆ ಮಾಡಕ್ ಬಂದಿದೀವಿ, ಇನ್ನು ಕೆಲವರು ಹೇಳ್ತಾರೆ ನಾವು ಸಂವಿಧಾನವನ್ನೇ ತೆಗೆದು ಹಾಕ್ತೀವಿ, ಇನ್ನು ಕೆಲವರು ಸಂವಿಧಾನ ನಾವು ಟಚ್ ಮಾಡೋದಿಲ್ಲ ಅಂತ ಹೇಳ್ತಾನೆ ಇಂಡೈರೆಕ್ಟ್ಲಿ ಸಂವಿಧಾನವನ್ನ ಬೇರೆ ಬೇರೆ ರೀತಿಯಲ್ಲಿ. ಈಗ ನೋಡಿ, ರಿಸರ್ವೇಶನ್ ಕೊಟ್ಟಿರೋದು ಈ ದೇಶದಲ್ಲಿ ಸಾಮಾಜಿಕ ಸಮಾನತೆ ಬರಲಿ ಅನ್ನೋ ಕಾರಣಕ್ಕೆ ಹೊರತು ಆರ್ಥಿಕವಾಗಿ ಸದೃಢತೆ ಬರಲಿ ಅನ್ನೋ ಕಾರಣಕ್ಕಲ್ಲ. ಈ ದೇಶದಲ್ಲಿ ಸಾಮಾಜಿಕವಾಗಿ ಅನ್ಯಾಯಕ್ಕೆ, ತುಳಿತಕ್ಕೆ ಒಳಗಾದಂತ ಆ ದಲಿತ ದಮನಿತ ವರ್ಗ ಏನಿದೆ ಅವ್ರನ್ನ ಸಾಮಾಜಿಕವಾಗಿ ಒಂದು ಮೇಲ್ಸ್ತರಕ್ಕೆ ತರಬೇಕು, ಅವರು ಎಲ್ಲರಂತೆ ಬದುಕಬೇಕು ಅನ್ನೋ ಕಾರಣಕ್ಕೆ ರಿಸರ್ವೇಶನ್ ಕೊಟ್ಟರು. ರಿಸರ್ವೇಶನ್ ಎಲ್ಲಿದೆ ಹಾಗಾದ್ರೆ? ರಿಸರ್ವೇಶನ್ ಈ ದೇಶದಲ್ಲಿರುವಂತಹ ಎಲ್ಲಾ ಸಂಸ್ಥೆಗಳು ರಿಸರ್ವೇಶನ್ ಇದೆಯಾ? ಖಂಡಿತ ಇಲ್ಲ. ಯಾವುದೇ ಖಾಸಗಿ ಸಂಸ್ಥೆಗಳಲ್ಲೂ ರಿಸರ್ವೇಶನ್ ಇಲ್ಲ. ನೀವು ಔದ್ಯೋಗಿಕ ಕ್ಷೇತ್ರವನ್ನ ನೋಡಿದಾಗ, ಎಂಪ್ಲಾಯ್ಮೆಂಟ್ ಸೆಕ್ಟರ್ ನೋಡಿದಾಗ ಈ ದೇಶದಲ್ಲಿ 100ರಲ್ಲಿ ಕೇವಲ 4% ಮಾತ್ರ ಸರ್ಕಾರಿ ಉದ್ಯೋಗಗಳಿರೋದು, ಕೇವಲ 4%. ನಾವು ಗೌರ್ಮೆಂಟ್ ಸೆಕ್ಟರ್ ಅಂತ ಹೇಳ್ತೀವಿ, 4% ಅಷ್ಟೇ. ಇನ್ನು 96% ಏನಿದೆ ಆ 96% ಖಾಸಗಿ ಕ್ಷೇತ್ರಗಳಲ್ಲಿದೆ. ಯಾವುದೇ ಮೈಕ್ರೋಸಾಫ್ಟ್ ನಲ್ಲಿ ಅಥವಾ IBM ನಲ್ಲಿ ಅಥವಾ ವಿಪ್ರೋದಲ್ಲಿ ಅಥವಾ ಅಂಬಾನಿ ಅದಾನಿ ಗ್ರೂಪ್ಗಳಲ್ಲಿ ನಿಮ್ಗೆ ಯಾರಾದ್ರೂ ರಿಸರ್ವೇಶನ್ ಕೊಡ್ತಾರ? ಖಂಡಿತ ಇಲ್ಲ. ಅಲ್ಲಿ ನಿಮ್ಮ ಮೆರಿಟ್ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ಕೆಲಸ ತಗೋಬೇಕಾಗುತ್ತೆ. ಕೇವಲ 4% ನಲ್ಲಿ ನಿಮ್ಗೆ ರಿಸರ್ವೇಶನ್ ಸಿಗ್ತಾ ಇರುವಾಗ ನಾವು ಆ ರಿಸರ್ವೇಶನ್ ಅನ್ನ ಯಾವ ರೀತಿ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದಲ್ಲಿ 4% ರಿಸರ್ವೇಶನ್ ಇದೆ ಅಲ್ಲ ಸರ್ಕಾರಿ ಇದರಲ್ಲಿ ಕ್ಷೇತ್ರದಲ್ಲಿ, ಅದರಲ್ಲಿ 36% ಔಟ್ಸೋರ್ಸಿಂಗ್ ಇಂದ ಎಂಪ್ಲಾಯ್ಗಳನ್ನ ತುಂಬಿಕೊಳ್ತಾ ಇದ್ದಾರೆ. 36% ಹೊರಗುತ್ತಿಗೆ ನೌಕರರು ಅಂತ ಹೇಳ್ತೀವಿ, ಆ ರೀತಿ ತಗೊಳ್ಳಿ, ಅಲ್ಲಿ ರಿಸರ್ವೇಶನ್ ಇಲ್ಲ. ಆಮೇಲೆ ಖಾಸಗಿ ಸರ್ಕಾರಿ ಸಂಸ್ಥೆಗಳನ್ನ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಅಲ್ಲಿ ರಿಸರ್ವೇಶನ್ ಇಲ್ಲ. ನೀವು ನೋಡಿ, UPSC ನಲ್ಲಿ ಇತ್ತೀಚೆಗೆ ನಮ್ಮ ತಮ್ಮ ಇವನು ಸುನೀಲ್ ಪವರ್, ಅವನು ಸ್ವಲ್ಪ ಗಂಟು ಇನ್ಫೆಕ್ಷನ್ ಇರೋದ್ರಿಂದ ಅವನಿಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಾಂದ್ರೆ ಅವನೇ ಮಾತಾಡ್ತಿದ್ದ. ಅವನು ಅವ್ರ ತಂದೆ ತಾಯಿ ಇಬ್ರು ಕೂಡ ಕೂಲಿ ಮಾಡೋರು ಊರಲ್ಲಿ.
ಕೂಲಿ ಮಾಡ್ತಾನೆ ಅವನು ಇಂಜಿನಿಯರಿಂಗ್ ಮಾಡ್ದ, ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ಮಾಡಿ ಅವ್ನು ಓದಿದ್ದೆಲ್ಲ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಭಿಕ್ಷೆ, ಅದನ್ನ ನಾವು ತಿಳ್ಕೊಬೇಕು. ಒಂದ್ ವೇಳೆ ಆ ರಿಸರ್ವೇಶನ್ ಇಲ್ಲದೆ ಇದ್ರೆ ಅವನು ಹಳ್ಳಿಯಿಂದ ಅವ್ರ ತಂದೆ ತಾಯಿ ಇಬ್ರು ಕೂಡ ಯಾವತ್ತೂ ಪಕ್ಕದ ದಾವಣಗೆರೆಯನ್ನು ನೋಡ್ದವ್ರಲ್ಲ, ಪಕ್ಕದ ಶಿವಮೊಗ್ಗನ್ನು ನೋಡ್ದವ್ರಲ್ಲ. ಅಂತದ್ರಲ್ಲಿ ಆ ಹುಡುಗನಿಗೆ ಅವನು ಓದ್ದ, ಅವನಿಗೆ ಸೀಟಿನಲ್ಲಿ ಒಳ್ಳೆ ಕಾಲೇಜ್ ಸಿಕ್ತು, ಬೆಂಗಳೂರಿಗೆ ಬಂತು, ಇಂಜಿನಿಯರಿಂಗ್ ಮಾಡಿದ್ಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು, IAS ಮಾಡಬೇಕು ಅಂತ ಕನ್ಸ್ಕೊಂಡ. ಅದನ್ನ IAS ಎಕ್ಸಾಮ್ನ UPSC ನಡೆಸಿರುವಂತ ಎಕ್ಸಾಮ್ನ ಬರಿತಾ ಸುಮಾರು ಒಂದು 5-6 ವರ್ಷ 7 ವರ್ಷದವರೆಗೂ ಟ್ರೈ ಮಾಡ್ದ. ಒಂದ್ 3-4 ಸಲ ಫಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಬರ್ದ, ಆದ್ರೆ ಮೇನ್ಸ್ ಆಗ್ತಿರ್ಲಿಲ್ಲ. ಆ UPSC ನಲ್ಲಿ ಅವನ್ ಫ್ರಸ್ಟ್ರೇಷನ್ ಆಗಿ, ಅಂದ್ರೆ ನಾನು UPSC ಓದ್ತಾ ನಾನು ಇನ್ನೂ ಜಾಸ್ತಿ ಸಮಯ ಆಗ್ಬೋದು, ನಾನು ಅಟ್ಲೀಸ್ಟ್ ನಮ್ಮ ತಂದೆ ತಾಯಿಯನ್ನ ನಾನು ಸಾಕ್ಬೇಕು, ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಆತ KS ಎಕ್ಸಾಮ್ ಬರ್ದ. KS ಮೊದಲನೇ ಅಟೆಂಪ್ಟ್ ಅಲ್ಲೇ ಪಾಸ್ ಆಯ್ತು, ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೆಲೆಕ್ಷನ್ ಆದ. ಸೊ ಅವನು ಆ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಅವನು ಓದಿ ಅವನು IAS ಮಾಡಕ್ ಆಗದೆ ಇದ್ರು ಕೂಡ ಆತ KS ಮಾಡಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಆದ ಅಂತ ಹೇಳೋದಕ್ಕೆ ನಮಗೆ ರಿಸರ್ವೇಶನ್ ಇಲ್ಲದೆ ಇದ್ದಿದ್ರೆ ಖಂಡಿತ ಅವನು ಆ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ, ಇವತ್ತು ನಿಮ್ಮ ಮುಂದೆ ಕೂರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವನು ಆ ರೀತಿ ಆ ರಿಸರ್ವೇಶನ್ ಪಡ್ಕೊಂಡು ಅದನ್ನ ಸದುಪಯೋಗ ಪಡ್ಕೊಂಡು ಕೊನೆಗೂ ಒಂದು ಡಿಟರ್ಮೈನ್ಡ್ ಆಗಿ ನಾನು ಅದನ್ನ ಸಾಧನೆ ಮಾಡಬೇಕು ಅಂತ ಮಾಡ್ದ. ಆ UPSC ನಲ್ಲಿ ನೋಡಿ, ಈ ದೇಶದಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಡೀತಿರುವಂತ ಏಕೈಕ ಸಂಸ್ಥೆ ಅಂದ್ರೆ UPSC. KPSC ಬಗ್ಗೆ ನಾನು ನಿಮ್ಗೆ ಹೇಳಲ್ಲ, ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ. KPSC ಕರ್ಮಕಾಂಡವನ್ನ ಪ್ರತಿದಿನ ನೀವು ಟಿವಿನಲ್ಲಿ, ಪೇಪರ್ನಲ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೋಡ್ತಾ ಇರ್ತೀರಿ. ಸೊ UPSC ನಲ್ಲಿ ಆ ರೀತಿ ಯಾವುದೇ ಹಸ್ತಕ್ಷೇಪ ಆಗದೇನೆ ನಡೀತಾ ಇರೋದಕ್ಕೆ ಒಬ್ಬ ದಲಿತ ಹೆಣ್ಣು ಮಗಳು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ, ಒಬ್ಬ OBCಯ ಒಬ್ಬ ಕರ್ನಾಟಕದ ನಂದಿನಿ ಅನ್ನೋರು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ. ಈ ರೀತಿ ನಮ್ಮ ಕೆಳ ಸಮುದಾಯದವರು ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ ಅಂತ ಅರ್ಥ. ಅಂತ UPSC ನಲ್ಲಿ ಇತ್ತೀಚಿನ ದಿನಗಳಲ್ಲಿ 5-6 ವರ್ಷ 2016ರಲ್ಲಿ ಒಂದು ಹೊಸ ನಿಯಮವನ್ನು ತರಲಿಕ್ಕೆ ನೋಡ್ತಾರೆ. ಅದನ್ನ ಡೈಲ್ಯೂಟ್ ಮಾಡ್ಲಿಕ್ಕೆ, ಆ ಕ್ಷೇತ್ರವನ್ನು ಕೂಡ ಡೈಲ್ಯೂಟ್ ಮಾಡ್ಲಿಕ್ಕೆ. ಯಾವ ರೀತಿ ಅಂತ ಹೇಳಿದ್ರೆ UPSC ನಲ್ಲಿ ನೀವು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಮೇನ್ಸ್ ಎಕ್ಸಾಮ್ ಇರುತ್ತೆ, ಆಮೇಲೆ ವೈವಾ ಇಂಟರ್ವ್ಯೂ ಇರುತ್ತೆ. ಸೊ ಈ ಮೇನ್ಸ್ ಎಕ್ಸಾಮ್ ಮತ್ತೆ ಇಂಟರ್ವ್ಯೂ ತೆಗೆದಿರುವಂತ ಮಾರ್ಕ್ಸ್ ನ ನಿಮ್ಗೆ ಟ್ಯಾಲಿ ಮಾಡಿ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಸೊ ಆ ರ್ಯಾಂಕಿಂಗ್ ಮೇಲೆ ನಿಮ್ಗೆ IAS, IPS, IFS, IRS ಈ ರೀತಿ ಬೇರೆ ಬೇರೆ ಪೋಸ್ಟ್ಗಳು ಸಿಗುತ್ತೆ. ಸೊ ಹಾಗಿದ್ದಾಗ ಈಗಿನ ಗವರ್ನಮೆಂಟ್ ಏನ್ ಹೇಳುತ್ತೆ 2016ರಲ್ಲಿ ಅಂದ್ರೆ, ನೀವು ರ್ಯಾಂಕಿಂಗ್ ಅನೌನ್ಸ್ ಮಾಡೋ ಹಾಗಿಲ್ಲ. UPSC ಏನಿದೆ, ಕರ್ನಾಟಕ ಕೇಂದ್ರೀಯ ಲೋಕಸೇವಾ ಆಯೋಗ ಏನಿದೆ, ನೀವು ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡೋ ಹಾಗಿಲ್ಲ. ನೀವು ಬರೀ ಮಾರ್ಕ್ಸ್ ಅನ್ನ ಮಾತ್ರ ಹೇಳಿ, ನಾವು ಅವರಿಗೆ ಸ್ಪೆಷಲ್ ಈ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಏನ್ ನಾವು ಮಾಡ್ತೀವಿ, ಆ ರೀತಿ ಸ್ಪೆಷಲ್ ಅವರಿಗೆ 2 ತಿಂಗಳ ಕೋರ್ಸ್ ಮಾಡ್ತೀವಿ. ಅದರಲ್ಲಿ ಅವರ ಒಂದು ಎಬಿಲಿಟಿ ಮೇಲೆ ನಾವು ಅವ್ರಿಗೆ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆಗುತ್ತೆ. ಅವಾಗ ತುಂಬಾ ವಿರೋಧ ವ್ಯಕ್ತ ಆಯ್ತು. ಹಾಗಾಗಿ ನೋಡಿ, ಈ ರೀತಿ ಪೊಲಿಟಿಕಲ್ ಪಾರ್ಟಿ ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಅಲ್ಲಿ ದುರುಪಯೋಗ ಆಗುತ್ತೆ. ಅವಾಗ ನಿಮಗೆ ಯಾರು ಬೇಕು ಅವ್ರನ್ನ ನೀವು ಫಸ್ಟ್ ರ್ಯಾಂಕು IAS ಅನ್ನ ಅವ್ರನ್ನ ಕೊಟ್ಕೊಳ್ತೀರಿ, IPS ಅನ್ನ ಅವ್ರನ್ನ ಕೊಟ್ಕೊಳ್ತೀರಿ. ಪಾಪ ಬಡವ್ರ ಮಕ್ಕಳು ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ವ್ಯಾಪಕವಾಗಿ ಅದನ್ನ ಖಂಡಿಸಿ ಮತ್ತೆ ವಿರೋಧ ಮಾಡೋದ್ರಿಂದ ಅಲ್ಲಿ ಸರ್ಕಾರ ಹಿಂದೆ ಸರಿಯುತ್ತೆ. ಅದಾದ ನಂತರ UPSC ನಲ್ಲಿ ಕೂಡ ಈಗ ನೋಡಿ, ಇಲ್ಲಿ ಹೇಗೆ ಪ್ರೈವೇಟೈಸೇಷನ್ ನಡೀತಿದೆಯೋ ಹಾಗೆ UPSC ನಲ್ಲಿ ಕೂಡ ಲ್ಯಾಟ್ರಲ್ ಎಂಟ್ರಿ ಮೂಲಕ ಖಾಸಗಿ ಕಂಪನಿಗಳಿಂದ ಅಲ್ಲಿ ಎಂಪ್ಲಾಯಿಗಳನ್ನ ತಗೊಳ್ತಾರೆ. ಎಂಪ್ಲಾಯಿಗಳನ್ನ ಅಂದ್ರೆ ಯಾರೋ ಅಟೆಂಡರ್ನೋ ಅಥವಾ ಕೇಸ್ ವರ್ಕರ್ನೋ ಅಲ್ಲ, ಜಾಯಿಂಟ್ ಸೆಕ್ರೆಟರಿ ಲೆವೆಲ್ಗೆ. ಜಾಯಿಂಟ್ ಸೆಕ್ರೆಟರಿ ಅಂದ್ರೆ ಸೀನಿಯರ್ IAS ಆಫೀಸರ್. ನಮ್ಮಲ್ಲಿ ದೊಡ್ಡ ದೊಡ್ಡ ಜಾಯಿಂಟ್ ಸೆಕ್ರೆಟರಿಗಳಿಗೆ ಮಂಜುನಾಥ್ ಪ್ರಸಾದ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಭರತ್ಲಾಲ್ ಮೀನಾ, ಆ ರೀತಿ ಆ ಪೋಸ್ಟ್ಗೆ IAS ಆಗಿ 10-15 ವರ್ಷ ಆದ್ಮೇಲೆ ಪ್ರಮೋಷನ್ ಆಗಿ ಹೋಗುವಂತ ಪೋಸ್ಟ್ಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ನಾವು ಖಾಸಗಿ ಕಂಪನಿಗಳಿಂದ ತಗೊಳ್ತೀವಿ ಅಂತ ಹೇಳಿ ಅಲ್ಲೂ ಕೂಡ ತಗೊಳ್ತಾರೆ. ಮೊದಲನೇ ಫಸ್ಟ್ ರೌಂಡ್ ನಲ್ಲಿ 10 ಜನಗಳನ್ನ ತಗೊಳ್ತಾರೆ. 10 ಜನರನ್ನ ತಗೊಂಡಾಗ ಅಲ್ಲಿ ರಿಸರ್ವೇಶನ್ ಇಲ್ಲ. 10 ಜನನು ಬ್ರಾಹ್ಮಣರಿದ್ದಾರೆ. ನಾನು ಅದನ್ನ ಅನಾಲಿಸಿಸ್ ಮಾಡಿ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬರೆದಿದ್ದೆ. 10 ಜನನು ಕೂಡ ಬ್ರಾಹ್ಮಣರು. ಹಾಗಾದ್ರೆ ಆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಆಯ್ಕೆ ಆಗುವಂತ ಅರ್ಹತೆ ಬೇರೆ ಯಾವುದೇ ಸಮುದಾಯಗಳಿಗೆ ಇರ್ಲಿಲ್ವಾ? ಆ ತರ ಯಾರು ವ್ಯಕ್ತಿಗಳು ಸಿಗ್ಲಿಲ್ವಾ ಅಂತ ಅಂದ್ರೆ ಇಲ್ಲಿ ಹಸ್ತಕ್ಷೇಪ ನಾವು ಅರ್ಥ ಮಾಡ್ಕೋಬೇಕು. ಕೆಳಜಾತಿಯವರು ಅಂತ ಹುದ್ದೆಗಳಿಗೆ ಹೋಗೋದನ್ನ ತಡೀಲಿಕ್ಕೆ ಈ ರೀತಿ ಷಡ್ಯಂತ್ರಗಳು ನಡೀತಾ ಇರುತ್ತೆ. ಅದನ್ನ ನಾನು ಯಾವ ಪಾರ್ಟಿ ಅಂತ ಹೇಳೋದಿಲ್ಲ, ಅದು ಯಾವ್ದಾದ್ರು ಪಾರ್ಟಿ ಆಗಿರ್ಬೋದು. ಬೇರೆ ಬೇರೆ ನಾವು ಇಲ್ಲಿ ಪಾರ್ಟಿ ಅಥವಾ ರಾಜಕೀಯ ನಿಮ್ಮ ಮುಂದೆ ಮಾತಾಡೋದು ಅದು ಸಮಂಜಸ ಅಲ್ಲ, ಹಾಗಾಗಿ ನಾನು ಮಾತಾಡೋದು ಇಲ್ಲ. ಅದನ್ನು ಬೇರೆ ಯಾವುದೇ ಪಾರ್ಟಿ ಆಗಿರ್ಬೋದು. ಆದ್ರೆ ಗೌರ್ನಮೆಂಟ್ ಯಾವ್ಯಾವ ರೀತಿ ಸರ್ಕಾರಿ ಸಂಸ್ಥೆಗಳಿಗೆ ಹಸ್ತಕ್ಷೇಪ ಮಾಡಿ ಅಲ್ಲಿ ನಮ್ಮಂತ ಧ್ವನಿ ಇಲ್ದವ್ರಿಗೆ ಈಗಲೂ ಕೂಡ ತುಳಿಲಿಕ್ಕೆ ನೋಡ್ತಿದ್ದಾರೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಆಮೇಲೆ ಈ ರೀತಿ ಬೇರೆ ಬೇರೆ ವಿಚಾರಗಳನ್ನ
ನಾವು ತಿಳ್ಕೊತಾ ಹೋಗ್ಬೇಕು. ಆಮೇಲೆ ಇತ್ತೀಚೆಗೆ ನೀಟ್ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತು. ಮುಂಚೆ ನೀವೆಲ್ಲ ಸಾಮಾನ್ಯವಾಗಿ ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಇದ್ದೀರಿ ಅಂತ ಅನ್ಕೊಳ್ತೀನಿ. ಮುಂಚೆ ನಾವೇನು CET ನಲ್ಲಿ ಎಕ್ಸಾಮ್ ಬರೀತಾ ಇದ್ವಿ ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ. ಸೊ ಮೆಡಿಕಲ್ಗೆ ಏನಿತ್ತು ಮುಂಚೆ, ನೀವು PUC ನಲ್ಲಿ ತೆಗೆದಿರುವಂತ ಮಾರ್ಕ್ಸ್ ಆಮೇಲೆ CET ನಲ್ಲಿ ತೆಗೆದಿರುವಂತ ಮಾರ್ಕ್ಸ್ ಎರಡನ್ನು ನಿಮಗೆ ಕಂಪೇರ್ ಮಾಡಿ ಎರಡನ್ನು ಹೊಂದಿಸಿ ನಿಮಗೆ ರ್ಯಾಂಕಿಂಗ್ ಲಿಸ್ಟ್ ಅನೌನ್ಸ್ ಮಾಡ್ತಾ ಇದ್ರು. ಆಗ ಅಟ್ಲೀಸ್ಟ್ ಅವಾಗ ಏನಾಗ್ತಿತ್ತು, ನೀವು PUC ಮಾರ್ಕ್ಸ್ ಅಲ್ಲಿ ನೀವು ಎಲ್ಲೋ ಹಳ್ಳಿನಲ್ಲಿ ಓದ್ಬಿಟ್ಟು PUCಗೆ ನೀವು ಯಾವುದೇ ಈಗ ಹೆಂಗೆ ಆಕಾಶ್, ಫಿಡ್ಜಿ ಈ ರೀತಿ ದೊಡ್ಡ ದೊಡ್ಡ ಸೆಂಟರ್ಸ್ ಇದಾವೋ ಅಲ್ಲಿ ಹೋಗ್ಬಿಟ್ಟು ನೀಟ್ ಕೋಚಿಂಗ್ ತಗೊಳ್ಳಿಕ್ಕೆ ನಿಮ್ಮಲ್ಲಿ ಎಷ್ಟೋ ಜನ ಬಡವರಿಗೆ ಆ ರೀತಿ ಸಾಮರ್ಥ್ಯ ಇರೋದಿಲ್ಲ ಆರ್ಥಿಕವಾಗಿ. ಹಂಗಿದ್ದಾಗ ಆ ಮಕ್ಕಳು ಏನ್ ಮಾಡ್ತಾರೆ, ಸರ್ಕಾರಿ ಕಾಲೇಜಿನಲ್ಲೇ PUC ನಲ್ಲೇ ನಾನು ಅತಿ ಹೆಚ್ಚು ಮಾರ್ಕ್ಗಳನ್ನ ತೆಗಿಬೇಕು, PUC ನಲ್ಲಿ ಅತಿ ಹೆಚ್ಚು ಮಾರ್ಕ್ ತಗೊಂಡ್ರೆ CET ನಲ್ಲಿ ತೆಗೆದಿರುವಂತ ಮಾರ್ಕ್ಸ್ ಜೊತೆಗೆ ನಂಗೆ ಅಟ್ಲೀಸ್ಟ್ ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ PUC ನಲ್ಲಿ ಕಷ್ಟಪಟ್ಟು ಓದ್ತಾ ಇದ್ರು. ಯಾವ್ದು ಟ್ಯೂಷನ್ಗೆ ಹೋಗ್ಲಿಕ್ಕೂ ಹಣ ಇಲ್ಲದೆ ಇದ್ರು ಕೂಡ ಕಷ್ಟಪಟ್ಟು ಓದ್ತಾ ಇದ್ರು. ಆದ್ರೆ ಈ ನೀಟ್ ಬಂದ್ಮೇಲೆ ನೋಡಿ, ನೀಟ್ ಬಂದ್ಮೇಲೆ ನೀವು PUC ನಲ್ಲಿ ಮಾರ್ಕ್ಸ್ ನಿಮ್ಗೆ ಲೆಕ್ಕಕ್ಕೆ ಇಲ್ಲ, ನೀಟ್ ನಲ್ಲಿ ಏನ್ ತೆಗಿತಿರೋ ರ್ಯಾಂಕಿಂಗು ಅದು ಮಾತ್ರ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ಆ ಹಳ್ಳಿನಲ್ಲಿ, ಎಲ್ಲೋ ಹಳ್ಳಿನಲ್ಲಿ ಅಥವಾ ತಾಲೂಕುಗಳಲ್ಲಿ ಓದ್ತಿರುವಂತ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿರುವಂತ ಮಕ್ಕಳು, ಅವರಿಗೆ ಪಾಪ ತಂದೆ ತಾಯಿ ಕೂಲಿ ಮಾಡ್ತಿರ್ತಾರೆ ಅಥವಾ ಯಾವುದೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋಗಿ ಅವರಿಗೆ ನೀಟ್ಗೆ ಓದಿಸುವಂತ ಕೆಪಾಸಿಟಿ ಇರೋದಿಲ್ಲ. ಅಂತ ಮಕ್ಕಳು ಸಿಟಿ ಮಕ್ಕಳ ಜೊತೆಗೆ ಹೇಗೆ ಅವರು ಕಾಂಪಿಟೇಷನ್ ಮಾಡ್ತಾರೆ? ಹಾಗಾಗಿ ಇದೆಲ್ಲವೂ ಕೂಡ ಈ ತಳ ಸಮುದಾಯದ ಮಕ್ಕಳು ಡಾಕ್ಟರ್ಸು, IAS, IPS, ಇಂಜಿನಿಯರ್ಸು ಆಗ್ಬಾರ್ದು ಅಂತ ಹೇಳಿ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು ನಮ್ಮ ಮೇಲೆ ಪ್ರಹಾರ ಆಗ್ತಾ ಇದೆ. ಅದು ಅವುಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಓದೋದು, ಇಲ್ಲಿ ಕೆಲವು ಕಾನೂನು ವಿದ್ಯಾರ್ಥಿಗಳು ಇರ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇರ್ಬೋದು, ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು. ನೀವು ಬೇರೆ ಯಾವುದೇ ರೀತಿಯ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು, ಬೇರೆ ಬೇರೆ ರೀತಿಯ ಡಿಬೇಟ್ಗಳು ನಡೀತಾ ಇದೆ. ನೀವು ಅದು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಓದನ್ನ ಮಾತ್ರ ಫೋಕಸ್ ಮಾಡಿ ಒಂದು ಡಿಟರ್ಮೈಂಡ್ ಆಗಿ ಓದಿ. ನೀವು ಏನ್ ಮುಂದೆ ಏನ್ ಮಾಡ್ಕೋಬೇಕು, ಎಲ್ರೂ IAS ಆಗ್ಬೇಕು ಅಂತ ಏನಿಲ್ಲ, ಅಥವಾ ಎಲ್ಲರೂ ನೀವು KS ಆಫೀಸರ್ ಆಗ್ಬೇಕಂತ ಏನಿಲ್ಲ. ನಿಮ್ಮ ಗುರಿ ಏನಿದೆಯೋ ಅದ್ರ ಮೂಲಕ ನೀವು ಸಾಗಿ ಚೆನ್ನಾಗಿ ಓದಿ. ಹೊರಗಡೆ ನಡೀತಿರುವಂತ ಬೇರೆ ಬೇರೆ ಚರ್ಚೆಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಾವು ಕಾನ್ಸ್ಟಿಟ್ಯೂಷನ್ ಪೀಠಿಕೆ ಏನು ಓದಿದ್ವಿ, ಆ ಪೀಠಿಕೆನಲ್ಲೇ ಗೊತ್ತಾಗುತ್ತೆ ನಮ್ದು ಧರ್ಮಾತೀತ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ರಾಷ್ಟ್ರ. ಹಾಗಾಗಿ ಈ ನೆಲದಲ್ಲಿರುವಂತ ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ ಕೂಡ ಈ ನಾವೆಷ್ಟು ಈ ನೆಲದ ಮೇಲೆ ನಾವು ಹಕ್ಕನ್ನು ಹೊಂದಿದೆಯೋ ಹಾಗೆ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬರೂ ಕೂಡ ಈ ನೆಲದ ಮೇಲೆ ಹಕ್ಕನ್ನು ಹೊಂದಿದ್ದಾರೆ. ಹಾಗಾಗಿ ಯಾರಲ್ಲೂ ಭೇದ ಭಾವ ಕಾಣದೆ ಪ್ರತಿಯೊಂದು ಜೀವಿಗಳಲ್ಲೂ ಮನುಷ್ಯರನ್ನಾಗಿ ನೋಡುವಂತ ಒಂದು ಇದನ್ನ ಬೆಳೆಸ್ಕೋಬೇಕು, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೋಬೇಕು. ಆಮೇಲೆ ನೀವು ಅಕಾಡೆಮಿಕಲ್ ಓದೋದ್ರ ಜೊತೆಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು, ಪೆರಿಯಾರ್ ಇವ್ರನ್ನೂ ಕೂಡ ಓದಿ. ನೀವು ವೈಚಾರಿಕ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪುಸ್ತಕಗಳು, ನಾನು ಕೂಡ MBA ಮಾಡಿದ್ದೀನಿ, ಆದ್ರೆ ನಾನು ಪುಸ್ತಕದಲ್ಲಿ ಓದಿರುವಂತದ್ದು ಮತ್ತೆ ನಾನು ಈ ವೈಚಾರಿಕವಾಗಿ ಹರಾಮೇಶಣ್ಣ ಏನಿದ್ದಾರೆ ಈ ರೀತಿಯ ಜನರಿಂದ ಕಲ್ತದ್ದು ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಜೀವನದ ಪಾಠನೇ ಬೇರೆ, ಪುಸ್ತಕದ ಪಾಠನೇ ಬೇರೆ. ನಾವು ಜೀವನದ ಪಾಠ ತುಂಬಾ ಮುಖ್ಯ ಆಗುತ್ತೆ. ವೈಚಾರಿಕ ಸಾಹಿತ್ಯವನ್ನ ನೀವೆಲ್ಲರೂ ಕೂಡ ಅಳವಡಿಸ್ಕೊಳ್ಳಿ. ಆಮೇಲೆ ಈ ಮೌಢ್ಯ, ಬೇರೆ ಬೇರೆ ರೀತಿಯ ಮೌಢ್ಯ ಕಂದಾಚಾರಗಳಿಗೆ ಬಲಿಯಾಗಬೇಡಿ. ನೀವೆಲ್ಲರೂ ಕೂಡ ತುಂಬಾ ಜನ ಅಟ್ಲೀಸ್ಟ್ 10th ವರೆಗೂ ಸೈನ್ಸ್ ಓದಿರ್ತೀರಿ. ಈಗ ಆರ್ಟ್ಸ್ ಓದ್ತಿರ್ಬೋದು ಅಥವಾ ಕಾಮರ್ಸ್ ಓದ್ತಿರ್ಬೋದು, 10th ವರೆಗೂ ಸೈನ್ಸ್ ಅನ್ನ ಓದಿರ್ತೀರಿ. ಜಗತ್ತಿನಲ್ಲಿ ಸೈನ್ಸ್ ಒಂದೇ ಸತ್ಯ. ಬೇರೆ ರೀತಿಯ ಯಾವುದೇ ಮೌಢ್ಯ, ಶಾಸ್ತ್ರ, ಸಂಪ್ರದಾಯ, ಕಂದಾಚಾರಗಳನ್ನ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ನಂಬಿಕೆಗಳು ನಿಮ್ಮ ಎದೆಯಲ್ಲಿರಲಿ, ಅದು ರಸ್ತೆಗೆ ಬರೋದು ಬೇಡ. ಧರ್ಮ ಆಗ್ಲಿ, ದೇವರಾಗ್ಲಿ, ಪ್ರತಿಯೊಂದು ನಿಮ್ಮ ನಂಬಿಕೆ ನಿಮ್ಗೆ ಬಿಟ್ಟಿದ್ದದು. ಆದ್ರೆ ನೀವು ಅದರಲ್ಲಿ ವೈಜ್ಞಾನಿಕತೆಯನ್ನು ಹುಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕಂತ ಹೇಳಿದ್ರೆ ಯಾವ ಶಾಸ್ತ್ರ ಸಂಪ್ರದಾಯ, ಪಂಚಾಂಗ, ಜ್ಯೋತಿಷ ಯಾವ್ದನ್ನು ಕೂಡ ನೀವು ಪುಸ್ತಕಗಳು 1ನೇ ಕ್ಲಾಸಿಂದ ಇಲ್ಲಿವರೆಗೂ ಯಾರು ಕೂಡ ಓದಿಲ್ಲ, ನಾನು ಓದಿಲ್ಲ. ಹಾಗಾಗಿ ನಮ್ಮ ಪುಸ್ತಕದಲ್ಲಿ ಏನು ಬರುತ್ತೋ ಅದನ್ನು ಓದೋಣ. ಅದರ ಜೊತೆಗೆ ಒಂದು ವೈಜ್ಞಾನಿಕ ಸ್ಪರ್ಶವನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೋಬೇಕು. ವಿಜ್ಞಾನ ಒಂದೇ ಸತ್ಯ ಅನ್ನೋದನ್ನ ನಾವು ಅರಿವು ಮೂಡಿಸ್ಕೋಬೇಕು.